ಆಗೋಗಿತ್ತು ಫೋರೆಡ್ ಹತ್ರ. ಆ್ಯಂಡ್ ನಾವು ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದೆ ಸಂಡೇ ಪೇನ್ ವಾಸ್ ಇಂಟೆನ್ಸ್. ಏಕೆಂದರೆ ನಿಮ್ಮ ನೋವಾಗಿದೆಯಲ್ಲ ಹೇಗಿದೆ ಅಂತ ನೋಡಿ. ಗುಡ್ ಮಾರ್ನಿಂಗ್, ಹ್ಯಾಪಿ ಫ್ರೈಡೇ. ಸೊ ಇವತ್ತು ಆ್ಯಕ್ಚುಲಿ ನನ್ನ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಐ ವೋಕ್ ಅಪ್ ವೆರಿ ಲೇಟ್. ಸೊ ನಾನಿವಾಗ ಕ್ವಿಕ್ಕಾಗಿ ಹೋಗಿ ಸ್ನಾನ ಮಾಡ್ಕೊಬೇಕು ಆ್ಯಂಡ್ ಅಭಿಗೂ ಸಹ ಸ್ನಾನ ಮಾಡಿಸ್ಬೇಕು. ಸೊ ಈ ದೇವಸ್ಥಾನ ಏನೂ ಅಲ್ಲ, ನನ್ನ ತಾಯಿ ಊರಲ್ಲಿರೋ ದೇವಸ್ಥಾನ. ಆ್ಯಕ್ಚುಲಿ ಅದು ರಿನೋವೇಟ್ ಆಗಿದೆ, ಸೊ ಅದಕ್ಕೆ ನಾವು ಒಂದು ಚಿಕ್ಕ ಪೂಜೆ ಮಾಡೋಣ ಅಂತ. ಸೊ ಈ ದೇವಸ್ಥಾನ ಒಂಥರ ಎಮೋಷ್ನಲ್ ಥರ, ಬಿಕಾಸ್ ನನ್ನ ತಾಯಿಯ ಫೇವ್ರೆಟ್ ಗಾಡ್ ಅಂತ ಅನ್ಬೋದು ಆ್ಯಂಡ್ ನನಗೂ ಒಂಥರ ಫೇವ್ರೆಟ್ ಗಾಡ್ ಅವರು. ಸೊ ಏನೇ ಹೋದರೂ ಏನೇ ಕೇಳ್ಕೊಂಡ್ರು ಬೇಗ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಜಾಸ್ತಿ ನನಗೆ. ಸೊ ಅದಕ್ಕೆ ನಾನು ಹೋಗಿ ಈಗ ಕ್ವಿಕ್ಕಾಗಿ ಶಾರ್ ತೊಗೋಬೇಕು ಆ್ಯಂಡ್ ಅಭಿಗೋಸ್ಕರ ಕಾಯ್ತಾ ಇದ್ದೀನಿ, ಬಿಕಾಸ್ ಅವನದು ಶಾರ್ ಆದಮೇಲೆ ನಾನು ಮಾಡೋಕ್ಕಾಗೋದು. ಸೊ ಯಾ ಐ ಆಮ್ ಜಸ್ಟ್ ವೇಟಿಂಗ್ ಬಿಕಾಸ್ ಹೀ ಈಸ್ ಪ್ಲೇಯಿಂಗ್ ಡೌನ್. ಬೆಳಗ್ಗೆ ಎದ್ದಿದ ತಕ್ಷಣ ಅವನು ಕೆಳಗೆ ಹೋಗ್ಬಿಟ್ಟ ಆ್ಯಂಡ್ ಪಾಸ್ಟ್ 1-2-3 ಡೇಸ್ ಅಂತ ಅನಿಸುತ್ತೆ, ಬಿಕಾಸ್ ಇಟ್ ವಾಸ್ ರಿಯಲಿ ಟಫ್. ಬಿಕಾಸ್ ಅವನಿಗೆ ಮಸಲ್ಸ್ ಪೇನ್ ಆಗೋಗಿತ್ತು ಫೋರೆಡ್ ಹತ್ರ ಆ್ಯಂಡ್ ಲಿಟ್ರಲಿ ಅವನಿಗಾಗಿತ್ತು, ನಮಗೆಲ್ಲ ಆಗಿತ್ತು ಅಂತ ಅನ್ನಿಸ್ತು. ಬಿಕಾಸ್ ನಿಮಗೆ ಗೊತ್ತಿರುತ್ತೆ, ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂತ ಅಂದರೆ ಅಫ್ಕೋರ್ಸ್ ಪೇರೆಂಟ್ಸಿಗೂ ಹುಷಾರಿಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಸೊ ನಾವು ಹೀ ಈಸ್ ಬೆಟರ್ ಆ್ಯಂಡ್ ಅದಕ್ಕೆ ಅವನು ಬೆಳಗ್ಗೆ ಎದ್ದಿದ ತಕ್ಷಣ ಕೆಳಗೆ ಹೋಗ್ಬಿಟ್ಟಿದ್ದಾನೆ ಆಡೋಕ್ಕೆ, ಬಿಕಾಸ್ 2-3 ಡೇಸ್ ಮಿಸ್ ಮಾಡ್ಕೊಂಬಿಟ್ಟಿದ್ದಾನೆ ಆಟ ಆಡಿರೋದು. ಸೊ ಅದಕ್ಕೆ ಇವಾಗ ಹೋಗಿದ್ದಾನೆ, ಕರ್ಕೊಂಡು ಬರೋದಕ್ಕೆ ಸಾಗರ್ ಹೋಗಿದ್ದಾರೆ. ಆ್ಯಂಡ್ ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ ಮೀ ಕ್ವಿಕ್ಲಿ ಗೆಟ್ ರೆಡಿ. ಓಕೆ, ಬಿಫೋರ್ ಲೀವಿಂಗ್ ಅವನು ಮೇಲೆ ಬಂದು ಹಸ್ವು ಅಂತಿದ್ದ. ಸೊ ಅವನಿಗೆ ಅದಕ್ಕೆ ಕ್ವಿಕ್ಕಾಗಿ ಒಂದು ದೋಸೆ ಮಾಡಿಕೊಂಡೆ, ಲೈಕ್ ಆ್ಯಪಲ್ ಮತ್ತು ರಾಗಿ ಯೂಸ್ ಮಾಡಿಕೊಂಡು. ಸೊ ಇದ್ರ ಮೇಲೆ ಹನಿ ಹಾಕಿದ್ದೀನಿ ನಾನು. ಸೊ ಇವಾಗ ಟೈಮ್ 4:30 ಆ್ಯಂಡ್ ನಾನಿವಾಗ ಆಚೆ ಬಂದೆ. ಸೊ ಆಚೆ ಬಂದು ಸ್ವಲ್ಪ ಥಿಂಗ್ಸ್ ಇತ್ತು ತೊಗೊಳೋದಕ್ಕೆ, ಲೈಕ್ ಬೇಬಿ ಕಾರ್ನ್ ಆ್ಯಂಡ್ ಮಸ್ಕ್ ಮೆಲನ್. ಸೊ ಸೀಸನ್ ಬಂತು, ನನಗೆ ಈ ಮಸ್ಕ್ ಮೆಲನ್ ಮತ್ತು ವಾಟರ್ ಮೆಲನ್ ಸೀಸನ್ ಬಂದರೆ ಖುಷಿ ಆಗುತ್ತೆ, ಬಿಕಾಸ್ ಆಚೆನೂ ಫುಲ್ ಬಿಸಿ ಇರುತ್ತೆ ಆ್ಯಂಡ್ ನನಗೆ ಮಸ್ಕ್ ಮೆಲನ್ ಜ್ಯೂಸ್ ಮತ್ತು ವಾಟರ್ ಮೆಲನ್ ಇಷ್ಟ. ಎಸ್ ಅಲ್ಲಿ ಹೌದು ಸೊ ಇಷ್ಟ. ಆ್ಯಂಡ್ ಬೇಬಿ ಕಾರ್ನು ನಾನು ಅಬಿಗೆ ಒಂದು ಕ್ವಿಕ್ಕಾಗಿ ಸ್ನ್ಯಾಕ್ ಮಾಡೋಣ ಅಂತ. ಕ್ವಿಕ್ಕಾಗಿ ಏನಾಗಲ್ಲ, ಒಂದು 1 hour ತೊಗೊಳತ್ತೆ, ಬಟ್ ಅವನಿಗೆ ಒಂದು ಚೆನ್ನಾಗಿ ಒಂದು ಟೇಸ್ಟಿಯಾಗಿ ಒಂದು ಖಾರವಾಗಿ ಒಂದು ಸ್ನ್ಯಾಕ್ ಮಾಡೋಣ ಅಂತ. ಸೊ ಬೇಬಿ ಕಾರ್ನ್ ಮ್ಯಾರಿನೇಟ್ ಆಗಿದೆ. ಸೊ ಇದಕ್ಕೆ ನಾನು ಮ್ಯಾರಿನೇಷನ್ಗೆ ಕಾರ್ನ್ಫ್ಲೋರು ಮತ್ತು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಚಿಲ್ಲಿ ಪೌಡರ್, ಸಾಲ್ಟ್, ಕಸೂರಿ ಮೇಥಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಎಷ್ಟು ಎಲ್ಲ ಹಾಕಿ ನಾನು ಹಿಟ್ಟು ಥರ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಸೊ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ನಾನು. ಸೊ ಇವಾಗ ಇದು ಒಂದು 1/2 hour ನೆನಿಬೇಕು. ನೆನೆದು ಕರೆದ ಮೇಲೆ ಅದಕ್ಕೆ ಸ್ವಲ್ಪ ಮೇಲೆ ಸಾಲ್ಟ್ ಮತ್ತು ಪೆಪ್ಪರ್ ಹಾಕಿ ಕೊಟ್ಟರೆ ಈಸಿ ಬೇಬಿ ಕಾರ್ನ್ ಸ್ನ್ಯಾಕ್ಸ್ ರೆಡಿ. ಇವಾಗ ವಿ ಆರ್ ಹೆಡಿಂಗ್ ಟು ಹಾಸ್ಪಿಟಲ್, ಕ್ಲಿನಿಕ್ಗೆ. ಅಬಿ ಫಾಲೋ ಅಪ್ ಅಪಾಯಿಂಟ್ಮೆಂಟ್ ಇತ್ತು, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ್ಯಸ್ ಐ ಸೆಟ್ ಬಿಫೋರ್, ಅವನಿಗೆ ಮಸಲ್ ಸ್ಪ್ಯಾಮ್ ಆಗಿತ್ತು. ಸೊ ಆಲ್ಮೋಸ್ಟ್ ರಿಕವರಿಗೆ ಅವ್ರ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ರು, ಬಟ್ ಸ್ಟಿಲ್ ಬೆಳಗ್ಗೆ ಎದ್ದಾಗ ಅವನು ಸ್ವಲ್ಪ ಪೇಯ್ನ್ ಅಂತ ಹೇಳ್ತಾ ಇದ್ದ. ಎನಿವೇಸ್ ನಮಗೆ ಅಪಾಯಿಂಟ್ಮೆಂಟ್ ಸಹ ಇತ್ತು, ಸೊ ಅದಕ್ಕೆ ವಿ ಥಾಟ್ ಆಫ್ ಗೋಯಿಂಗ್. ಸೊ ಲೆಟ್ಸ್ ಸಿ ಏನು ಹೇಳ್ತಾರೆ ಅಂತ ನೋಡೋಣ. ನಾನು ಹೋಗಿ ಬಂದು ಆಮೇಲೆ ಹೇಳ್ತೀನಿ. ಏನು ತಿಂದು ಹೇಳಬೇಕು ನೀನೇನು ಅಲ್ಲ ನಿಮ್ಮನ್ನು ನೋಡೋಕ್ಕೆ, ಏಕೆಂದರೆ ನಿಮ್ಮ ಕತ್ ನೋವಾಗಿದೆಯಲ್ಲ ಹೇಗಿದೆ ಅಂತ ನೋಡೋಕ್ಕೆ. So I'm back from the consultation. So consultation just now ಮುಗೀತು. ಆ್ಯಂಡ್ ಆಲ್ಸೋ ಅವನು ಅವ್ರ ಅಜ್ಜಿ ತಾತನೂ ಮೀಟ್ ಮಾಡ್ಕೊಂಡು ಬಂದ. ಆ್ಯಂಡ್
ಕರೆಂಟ್ ಸಿಚುವೇಶನ್ ನಥಿಂಗ್ಸ್ ಟೂ ಸೀರಿಯಸ್. ಅವ್ನು ರಿಕವರಿ ಆಗ್ತಾ ಇದ್ದಾನೆ, 80% ರಿಕವರಿ ಆಗಿದ್ದಾನೆ ಅಂತ ಹೇಳಿದ್ರು. ಆ್ಯಂಡ್ ರಿಕವರಿ ಇನ್ನೂ ಒಂದು 2-3 ಡೇಸ್ ನೋಡೋಣ ಅಂತಲೂ ಹೇಳಿದ್ರು. ಆ ಮಾಡ ದೊಡ್ಡದಾಗಿ ಏನು ಮಾಡ್ತಿದ್ಯಾ? ಇದ್ರಲ್ಲಿ ಅಪ್ಪಚ್ಚಿ ಮಾಡ್ತಾರಾ? ಥ್ಯಾಂಕ್ ಯು. ನನ್ನ ಹತ್ರ ಇದೆ ಆಲ್ರೆಡಿ. ನಾನು ತಿಂತೀನಿ. ಥ್ಯಾಂಕ್ ಯು. ನೀನು ತಿನ್ನು. ಬಾಯ್ ಬಾಯ್ ಬಂಗಾರಿ. ಏನು ಮಾಡ್ತೀಯ ಆಫೀಸ್ಗೆ ಹೋಗಿ? ಏನು ಮಾಡ್ತೀಯಾ? ಮೀಟಿಂಗ್. ಓಕೆ ಬಾಯ್. ಬಾಯ್. ಓಕೆ, ಸೊ ನಾನು ಅಮೆಝಾನಿಂದ ಒಂದು ರ್ಯಾಕ್ ಆರ್ಡರ್ ಮಾಡಿದ್ದೆ, ಸ್ಟೋರೇಜ್ ರ್ಯಾಕು. ಸೊ ನಾನು ಆ್ಯಕ್ಚುಲಿ ರೀಸೆಂಟಾಗಿ ನಂದು ಕಿಚನ್ ನೋಡೋದಕ್ಕಾಗ್ತಾ ಇಲ್ಲ, ಅದು ತುಂಬ ಮೆಸ್ಸಿಯಾಗಿ ಕಾಣ್ತಾ ಇತ್ತು. ಸೊ ಸ್ವಲ್ಪ ಆರ್ಗನೈಸ್ ಮಾಡೋಣ ಶೆಲ್ಫ್ ಎಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಥಿಂಗ್ಸ್ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಒನ್ ಆಫ್ ದಿಸ್ ಇಸ್ ಶೆಲ್ಫ್ ಅಲ್ಲ, ರ್ಯಾಕು. ಸೊ ಈ ರ್ಯಾಕ್ನ ಅವರು ಇವಾಗ ಸಾಗರ್ ಅಸೆಂಬಲ್ ಮಾಡ್ತಾ ಇದ್ದಾರೆ. ಓಕೆ, ಇಟ್ಸ್ ಮಚ್ ಲೇಟರ್. ಆ್ಯಂಡ್ ಅಭಿ ಇವಾಗ ನ್ಯಾಪ್ ತೊಗೋತಾ ಇದ್ದಾನೆ. ಆ್ಯಂಡ್ ನಾನು ಕ್ವಿಕ್ಕಾಗಿ ಅಭಿ ಹೆಲ್ತ್ ಬಗ್ಗೆ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಮಾಮ್ಸ್ ಎಲ್ಲ ಯಾರು ನೋಡ್ತಾ ಇದ್ದಾರೆ ಅವ್ರಿಗೂ ಯೂಸ್ಫುಲ್ ಆಗ್ಬೋದು ಅಂತ. ಆ್ಯಂಡ್ ಅಭಿಗೆ ಸಂಡೇ ಅವನಿಗೆ ಕತ್ತಿಡ್ಕೊಂಡಿತ್ತು. ಸೊ ಎಕ್ಸಾಕ್ಟ್ 1 ವೀಕ್ ಬಿಫೋರ್ ಅವ್ನು ಸ್ಯಾಟರ್ಡೇ ಜ್ವರ ಬಂದಿತ್ತು. ಆ್ಯಂಡ್ ಜ್ವರ ಬಂದಾಗ ಅವ್ನು ಯೂಶ್ವಲಿ ಮಲಗಲ್ಲ. ಸೊ ಅವ್ನು ಇಂಪ್ರಾಪರ್ ಪೊಸಿಷನಲ್ಲಿ ನಿದ್ದೆ ಬರಲಿಲ್ಲ ಅಂತ ತುಂಬ ಒದ್ದಾಡಿ ಪ್ರಾಪರ್ ಪೊಸಿಷನಲ್ಲಿ ಮಲ್ಕೊಂಡಿಲ್ಲ. ಆ್ಯಂಡ್ ನಾನು ಅದನ್ನು ಕರೆಕ್ಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಜ್ವರ ಬಂದಿದ್ದರಿಂದ. ಆ್ಯಂಡ್ ಅವ್ನು ಬೆಳಗ್ಗೆ ಎದ್ದಾಗ ಸಂಡೇ ಅವನಿಗೆ ಕತ್ತಿಡ್ಕೊಂಡಿತ್ತು. ಆ್ಯಂಡ್ ಅವ್ನು ಕಂಟಿನ್ಯೂಸ್ ಆಗಿ ಅಳ್ತಾ ಇದ್ದ. ಸಂಡೇ ಪೇಯ್ನ್ ವಾಸ್ ಇಂಟೆನ್ಸ್. ಕತ್ತಿಡ್ಕೊಳ್ಳೋದ್ರಿಂದ ಯೂಶ್ವಲಿ ನಮಗೆ ಹಿಡ್ಕೊಂಡಾಗ ತುಂಬ ಇರುತ್ತೆ. ಆ್ಯಂಡ್ ಸಂಡೇ ಯಾರೂ ಇರಲಿಲ್ಲ. ಆ್ಯಂಡ್ ಆಲ್ಸೋ ಐ ವಾಸ್ ಇನ್ ಅ ಸೋಲೋ ಪೇರೆಂಟಿಂಗ್. ಸಾಗರ್ ಸಹ ಇರಲಿಲ್ಲ. ಸೊ ನಾನು ಪ್ಯಾನಿಕ್ ಆದೆ. ಆ್ಯಂಡ್ ಡಾಕ್ಟರ್ ಸಹ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಸಂಡೇ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿಸೋದಕ್ಕೆ. ಸೊ ನಾನು ಅವನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾನು ಮೆಡಿಸಿನ್ ತೊಗೊಂಡಿದ್ದೆ ಅವನಿಗೆ. ಸೊ ಮೆಡಿಸಿನ್ ಆಗ್ತಾ ಇದ್ದೆ. ಸೊ ನಮಗೂ ಕನ್ಫರ್ಮೇಷನ್ ಗೊತ್ತಿರಲಿಲ್ಲ, ಕನ್ಫರ್ಮ್ ಆಗಿದೆ ಅಂತ ಗೊತ್ತಿಲ್ಲ, ಬಟ್ ಒಂದು ಗೆಸ್ ಇತ್ತು. ದೆನ್ ಆಫ್ಟರ್ ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ವಿ ಗಾಟ್ ಟು ನೋ ದಟ್ ಇಟ್ ಇಸ್ ಕನ್ಫರ್ಮ್ಡ್ ಅವನಿಗೆ ಕತ್ತಿಡ್ಕೊಂಡಿದ್ದೆ ಬಿಕಾಸ್ ಆಫ್ ಇಂಪ್ರಾಪರ್ ಪೊಸಿಷನ್ ಅಂತ. ಅವರು 2 ಥಿಂಗ್ಸ್ ನನಗೆ ಹೇಳಿದ್ದು. ಸೊ ಈ ಥರ ಯಾವಾಗ ಆಗುತ್ತೆ ಅಂತ ಅಂದಾಗ, ಮಕ್ಕಳು ತಲೆ ಸ್ನಾನ ಮಾಡಿಸ್ಕೊಬೇಕಾದ್ರೆ, ಟಾಡ್ಲರ್ ಸ್ಪೆಷಲಿ ತಲೆ ಸ್ನಾನ ಮಾಡಿಸ್ಕೊಬೇಕಾದ್ರೆ ಹಿಸಿಟೇಟ್ ಮಾಡ್ತಾ ಇರ್ತಾರೆ, ನಾವು ಅವ್ರನ್ನ ಗ್ರ್ಯಾಬ್ ಮಾಡ್ತಾ ಇರ್ತೀವಿ. ಸೊ ನಮಗೂ ಗೊತ್ತಿಲ್ಲ ನಾವು ಯಾವ ಫೋರ್ಸ್ ಆಗ್ತಿದ್ದೀವಿ ಅಂತ, ಅವರಿಗೂ ಗೊತ್ತಿರಲ್ಲ ಅವ್ರು ಯಾವ ಥರ ಅವ್ರ ಕತ್ತನ್ನು ಫ್ರೀ ಬಿಟ್ಟಿರ್ತಾರೆ, ಹಿಡ್ಕೊಂಡಿರ್ತಾರೆ ಅಂತ. ಆ ಟೈಮಲ್ಲಿ ಮಸಲ್ ಟೇರ್ ಆಗ್ಬೋದು, ಕತ್ತು ಹಿಡ್ಕೋಬೋದು, ಇಲ್ಲ ಮಸಲ್ ಹಿಡ್ಕೋಬೋದು, ಯಾವ ಪಾರ್ಟಲ್ಲಿ ಬೇಕಾದರೂ. ಯೂಶ್ವಲಿ ಕತ್ತು ತಲೆಗೆ ಸ್ನಾನ ಮಾಡಿಸ್ಬೇಕಾದ್ರೆ. ಆ್ಯಂಡ್ ಮಲಗಬೇಕಾದ್ರೆ ಅವ್ರು ಪ್ರಾಪರ್ ಪೊಸಿಷನಲ್ಲಿ ಮಲಗದೇ ಇದ್ದಾಗ ಇಟ್ ವಿಲ್ ಹ್ಯಾಪನ್ ಅಂತ ಹೇಳಿದ್ರು. ಸೊ ನನ್ನ ಕೇಸಲ್ಲಿ ಅವನು ಪ್ರಾಪರಾಗಿ ಮಲಗಿರಲಿಲ್ಲ. ಸೊ ಅದು ಅವನಿಗೆ ಕತ್ತಿಡ್ಕೊಂಡಿತ್ತು. ಸೊ ಜಸ್ಟ್ ಅ ಟಿಪ್ ಫಾರ್ ಎವ್ರಿ ಮಾಮ್ಸ್,
ಸೊ ರಿಮೈಂಡರ್ ಅಂತ ಹೇಳ್ಬೋದು ಆ್ಯಂಡ್ ಕಾಷನ್ ಅಂತಲೇ ಹೇಳ್ಬೋದು. ಸೊ ನೀವು ಯಾವಾಗ ತಲೆ ವಾಶ್ ಮಾಡ್ತಾ ಇರ್ತೀರಾ, ಬಿ ಅವೇರ್ ನೀವು ಯಾವ ಥರ ಇಟ್ಕೊಂಡಿರ್ತೀರಾ, ಮಕ್ಕಳು ಯಾವ ಥರ ಕೊಡ್ತಾ ಇರ್ತಾರೆ ಅಂತ, ಸ್ಪೆಷಲಿ ಫಾರ್ ಟಾಡ್ಲರ್ಸ್ ಮಾಮ್. ಆ್ಯಂಡ್ ಅವ್ರು ಯಾವ ಪೊಸಿಷನಲ್ಲಿ ಮಲಗ್ತಾ ಇರ್ತಾರೆ ಅವ್ರ ಪೊಸಿಷನ್ನ ಪ್ಲೀಸ್ ಕರೆಕ್ಟ್ ಮಾಡಿ. ಬಿಕಾಸ್ ಈ ಥರ ಏನಾದರೂ ಆದಾಗ ಜಾಸ್ತಿ ಇಂಟೆನ್ಸ್ ಆಗ್ಬೋದು, ಇಲ್ಲ ಆಗದೇನೆ ಇರ್ಬೋದು. ನನ್ನ ಕೇಸಲ್ಲಿ ಇಂಟೆನ್ಸ್ ಇರಲಿಲ್ಲ, ಬಟ್ ಸ್ಟಿಲ್ ನಾನು 1 ವೀಕ್ ಅವನು ಸಫರ್ ಪಟ್ಟಿದ್ದಾನೆ ಪೇನಿಂದ ಆ್ಯಂಡ್ ನಮಗೂ ಸಫರ್ ಆಯಿತು ಅದನ್ನು ನೋಡಿ. ಸೊ ಅದಕ್ಕೆ ಯಾವಾಗೆಲ್ಲ ಮಕ್ಕಳು ಇಂಪ್ರಾಪರ್ ಪೊಸಿಷನಲ್ಲಿ ಮಲ್ಕೊಂಡಿರ್ತಾರೆ, ಪ್ಲೀಸ್ ಡೂ ಕರೆಕ್ಟ್ ದೆಮ್. ನೀವು ಹೇಳಿ ಕರೆಕ್ಟ್ ಮಾಡ್ಕೊಡೋದಕ್ಕಿಂತ ಜಸ್ಟ್ ಡೈವರ್ಟ್ ದೆಮ್, ಬೇರೆ ಎಲ್ಲೋ ಡೈವರ್ಟ್ ಮಾಡಿ. ಸೊ ಅವರು ಡೈವರ್ಟ್ ಆಗ್ತಾರೆ. ಬಿಕಾಸ್ ನಾವು ಮಾಡಬೇಡ ಅಂತ ಹೇಳೋ ವಿಷಯನ ಅವರು ಕಂಪ್ಲೀಟಾಗಿ ಮಾಡೇ ಮಾಡ್ತಾರೆ. ಸೊ ಮಾಡಬೇಡ ಅಂತ ಡೈರೆಕ್ಟಾಗಿ ಹೇಳೋ ಬದಲು ಡೈವರ್ಟ್ ಮಾಡೋದು ತುಂಬ ಒಳ್ಳೆಯದು. ಓಕೆ, ಇಟ್ಸ್ ಅಫಿಷಿಯಲಿ ಸ್ನ್ಯಾಕ್ ಬ್ರೇಕ್, ಫ್ರೂಟ್ ಬ್ರೇಕು. ಸೊ ಸಾಗರ್ ಅವ್ರಿಗೆ ಆರೆಂಜ್ ಆ್ಯಂಡ್ ಅಭಿಯಂತ್ ಅವರಿಗೆ ಪಪಾಯ ಆ್ಯಂಡ್ ನಾನು ತಿಂತಾ ಇರೋದು ಗ್ರೇಪ್. ಸೊ ಒಬ್ಬೊಬ್ಬರು ಒಂದೊಂದು ಹಣ್ಣು ತಿಂತಾ ಇದ್ದೀವಿ. ಅವರಿಗೆ ಆರೆಂಜ್ ಇಷ್ಟ, ಇವನಿಗೆ ಪಪಾಯ, ನನಗೆ ಗ್ರೇಪ್ಸ್ ಇತ್ತು ಅಂತ ಗ್ರೇಪ್ಸ್ ತಿಂತಾ ಇದ್ದೀನಿ. ಐ ಯೂಶಲಿ ಡೋಂಟ್ ಲೈಕ್ ದಾಕ್ಷಿ. ಎಸ್ ದಾಕ್ಷಿ ಬೇಕಾ ನಿಂಗೆ? ಗ್ರೇಪ್ ಬೇಕಾ? ನೋಡಕ್ ಬಂದ ಎಲ್ಲಿಗೆ ತಗೊಂಡೋಗ್ತಿದ್ಯಾ? ಎಲ್ಲಿಗೆ? ಜಿಜಿ ತೊಳ್ಕೊಂಡ್ ಬಂದಿದ್ದೀವಿ, ಬಾ ತೊಳ್ದೈತಿದ್ವಿ ಆಗಲೇ. ತೊಳ್ಯಾಕ ಹೋಯ್ತಾವ ತೊಳ್ದಿದೆ. ಸೌಂಡ್ ಮಾಡು, ಆಗ್ತಾಯ್ತು ಪಾಪ.